ಅವರಿಗೆ ದೂರವಾಣಿ ಕರೆ ಬರ್ತಾ ಇತ್ತು. ಯಾರು ಸಿ.ಟಿ. ರವಿ ಅವ್ರನ್ನ ಕರ್ಕೊಂಡು ಹೋಗ್ತಾ ವಾಹನದಲ್ಲಿ ಕೂತಿದ್ರು ಅಧಿಕಾರಿಗಳು, ಹಿರಿಯ ಅಧಿಕಾರಿಗಳು ಪದೇ ಪದೇ ಅರ್ಧ ಗಂಟೆ ಒಂದ್ಸಲ ಫೋನ್ ಬರ್ತಾ ಇತ್ತು, ದೂರವಾಣಿ ಕರೆ ಬರ್ತಾ ಇತ್ತು, ಅವರ ಡೈರೆಕ್ಷನ್ಸ್ ಪ್ರಕಾರನೇ ಹೋಗ್ತಾ ಇತ್ತು. ಹಾಗಾಗಿ ಆ ಹಿರಿಯ ಅಧಿಕಾರಿಗಳಿಗೆ ಯಾರು ಯಾವ ಮೇಲ್ಪಟ್ಟಂತ ಅಧಿಕಾರಿಗಳು ಫೋನ್ ಮಾಡ್ತಾ ಇದ್ರು, ಆ ಹಿರಿಯ ಅಧಿಕಾರಿಗಳಿಗೆ ಅವ್ರಿಗೆ ಆ ಸಚಿವರ ಒತ್ತಡ ಇತ್ತು. ಗೃಹ ಸಚಿವರು ಫೋನ್ ಮಾಡಿದ್ರ, ಮುಖ್ಯಮಂತ್ರಿಗಳೇ ಫೋನ್ ಮಾಡಿದ್ರ, ಇವೆಲ್ಲವೂ ಕೂಡ ತನಿಖೆ ಆಗ್ಲೇಬೇಕಾಗ್ತದೆ. ಯಾಕೆಂದ್ರೆ ಸಿ.ಟಿ. ರವಿ ಮೇಲೆ ಆಗಿದೆ ಅಂತ ಹೇಳಿದ್ರೆ ನಾಳೆ ಇನ್ನೊಬ್ಬರ ಮೇಲೂ ಕೂಡ ಆಗ್ತದೆ. ಈ ಆಡಳಿತ ಪಕ್ಷ ಅಥವಾ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳ ಆದಿಯಾಗಿ ಇವ್ರು ಯಾರು ಕೂಡ ಟೀಕೆಗಳನ್ನ ಸಹಿಸ್ತಾ ಇಲ್ಲ. ಆನೆ ನಡೆದಿದ್ದೇ ದಾರಿ ಅಂತಾಗಿದೆ ನೋಡಿ. ಇವತ್ತು ಬಾಣಂತಿಯರ ಸಾವು ಇವತ್ತು ಯಾರು ಚರ್ಚೆ ಮಾಡ್ತಾ ಇದಾರೆ? ಒಂದು ಬೇಜವಾಬ್ದಾರಿ ಸರ್ಕಾರ ಇದೆ. ಒಂದು ಹೇಳಿಕೆನೂ ಸರಿಯಾಗಿ ಕೊಡ್ಲಿಲ್ಲ. ಆ ಕುಟುಂಬಕ್ಕೆ ಒಂದು ನೆರವು ಕೂಡ ಸರ್ಕಾರ ಧಾವಿಸ್ಲಿಲ್ಲ. ನಮ್ಗೆ ಮೆಜಾರಿಟಿ ಇದೆ, 136 ಪ್ಲಸ್ ಮೊನ್ನೆ 3 ಬೇರೆ ಗೆದ್ಬಿಟ್ಟಿದ್ದಾರೆ. ನಮ್ ಖುಷಿ ಬಂದಂಗೆ ಸರ್ಕಾರ ನಡೆಸ್ತೇವೆ ಅನ್ನೋ ಒಂದು ದಾಟಿನಲ್ಲಿ ಇವತ್ತು ಸರ್ಕಾರ ನಡೀತಾ ಇದೆ. ಖಂಡಿತ ಇದು ಸರಿಯಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆನಲ್ಲಿ ಆಡಳಿತ ಪಕ್ಷಕ್ಕೆ ಎಷ್ಟು ಜವಾಬ್ದಾರಿ ಇದೆಯೋ ಅಷ್ಟೇ ಜವಾಬ್ದಾರಿ ಅಥವಾ ಇನ್ನೂ ಒಂದು ಹೆಚ್ಚು ಜವಾಬ್ದಾರಿ ವಿರೋಧ ಪಕ್ಷಕ್ಕೂ ಕೂಡ ಇದೆ. ಆ ವಿರೋಧ ಪಕ್ಷಗಳ ಕೂಗನ್ನ ಹತ್ತಿರ್ತಕ್ಕಂಥದ್ದು, ಜನರ ಪರವಾಗಿ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯದ ಜವಾಬ್ದಾರಿ ಇದೆ. ಅದಕ್ಕೆ ಕೌಡೆ ಕಾಸಿನ ಕಿಮ್ಮತ್ತು ಕೂಡ ಕೊಡದೇ ಇರ್ತಕ್ಕಂಥ ಸರ್ಕಾರ ಇವರು ಸಂವಿಧಾನದ ಬಗ್ಗೆ ಮತ್ತೆ ಭಾಷಣ ಬಿಗಿತಾರೆ. ಹಾಗಾಗಿ ಇವತ್ತು ಸಿ.ಟಿ. ಅವರ ಘಟನೆ ಇರ್ಬೋದು, ನಾಳೆ ಇನ್ನೊಬ್ಬರ ಮೇಲೂ ಆಗ್ತದೆ. ಸರಿಯಾದ ರೀತಿ ತನಿಖೆ ಆಗಬೇಕು. ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಕೂಡ ತನಿಖೆಗೆ ಒತ್ತಾಯ.